ಬೇಸಿಗೆ ಬೇಗೆ ರಾಜ್ಯದಲ್ಲಿ ಹಲವು ಅನಾಹುತಗಳಿಗೆ ಮುನ್ನುಡಿ ಬರಿತಾ ಇದೆ. ಸುಡು ಬಿಸಿಲು ಅಗ್ನಿ ದುರಂತಗಳಿಗೆ ಕಾರಣ ಆಗ್ತಾ ಇದೆ. ಧಗಧಗಿಸುವ ಅಗ್ನಿ ಜ್ವಾಲೆ ತನ್ನ ಕಬಂದ ಬಾಹುವಿಗೆ ಸಿಕ್ಕಿದ್ದನ್ನೆಲ್ಲ ಆಪೋಷಣ ಪಡೆದುಕೊಳ್ತಾ ಇದೆ. ಬೇಸಿಗೆ ಆರಂಭದಲ್ಲೇ ಸಾಲು ಸಾಲು ಅಗ್ನಿ ಅವಘಡ. ಧಗಧಗಿಸಿದ ಬೆಂಕಿ ಜ್ವಾಲೆ, ಲಕ್ಷಾಂತರ ರೂಪಾಯಿ ನಷ್ಟ. ರಾಜ್ಯದಲ್ಲಿ ಈ ಬಾರಿ ಫೆಬ್ರವರಿಯಲ್ಲೇ ಬೇಸಿಗೆ ಬೇಗೆ ಜನರನ್ನ ಹೈರಾಣಾಗಿಸಿದೆ. ಕೆಂಡದಂತೆ ಉರಿಯುತ್ತಿರೋ ಸೂರ್ಯ ಭೂಮಿಯ ತಾಪ ಹೆಚ್ಚಿಸುತ್ತಿದ್ದಾನೆ. ರಣ ಬಿಸಿಲು ಜನರ ನೆತ್ತಿ ಸುಡ್ತಿದ್ದು ಕಾಲಡಿಯ ನೆಲ ಕಾದ ಕಾವಲಿಯಂತಾಗ್ತಿದೆ. ಈ ಮಧ್ಯೆ ಬೇಸಿಗೆ ಆರಂಭದಲ್ಲೇ ರಾಜ್ಯದಲ್ಲಿ ಸಾಲು ಸಾಲು ಅಗ್ನಿ ಅವಘಡಗಳು ಸಂಭವಿಸುತ್ತಿರೋದು ಆತಂಕಕ್ಕೆ ಕಾರಣವಾಗಿದೆ. ಹೊಸೂರು ಕಾರ್ ಪಾರ್ಕಿಂಗ್ ಯಾರ್ಡ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾರುಗಳು ಸುಟ್ಟು ಭಸ್ಮವಾಗಿದೆ. ಮಹೇಂದ್ರ ಕಂಪನಿಯ ಕಾರು ಪಾರ್ಕಿಂಗ್ ಯಾರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು 2 ಕಾರ್ಗಳು ಅಗ್ನಿ ಜ್ವಾಲೆಗೆ ಸುಟ್ಟು ಕರಕಲಾಗಿದೆ. ಆನೇಕಲ್ನಲ್ಲಿ ಚಲಿಸುತ್ತಿದ್ದ ಕಾರ್ನಲ್ಲೇ ಬೆಂಕಿ ಹೊತ್ತಿಕೊಂಡಿದ್ದು ಹೆದ್ದಾರಿಯಲ್ಲೇ ಕಾರು ಧಗಧಗನೆ ಹೊತ್ತಿ ಉರಿದಿದೆ. ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಕಾರ್ ಚಾಲಕ ಕೆಳಗಿಳಿದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಬೆಂಕಿ ನರ್ತನಕ್ಕೆ ಹೆದ್ದಾರಿ ಮಧ್ಯದಲ್ಲೇ ಟಿಪ್ಪರ್ ಲಾರಿ ಸುಟ್ಟು ಕರಕಲಾಗಿದೆ. ಬಾಗಲಕೋಟೆ ಜಿಲ್ಲೆ ಲೋಕಾಪುರ ಸಮೀಪದ ಹೊಸ ರೈಲ್ವೆ ಸ್ಟೇಷನ್ ಹತ್ತಿರ ಘಟನೆ ನಡೆದಿದೆ. ಬೆಂಕಿ ಹೊತ್ತಿದ ಕೂಡಲೇ ಟಿಪ್ಪರ್ ಚಾಲಕ ಕೆಳಗಿಳಿದು ಜೀವ ಉಳಿಸಿಕೊಂಡಿದ್ದಾನೆ. ತೀರ್ಥಹಳ್ಳಿ ತಾಲೂಕಿನ ಚಿಟ್ಟೆಬೈಲು ಬಳಿಯ ಅರಣ್ಯ ಪ್ರದೇಶದ ನಡುತೋಪಿಗೆ ಬೆಂಕಿ ಹೊತ್ತಿಕೊಂಡಿತ್ತು. ಅಗ್ನಿ ಜ್ವಾಲೆಗೆ ಗಿಡ ಮರಗಳು ಧಗಧಗನೆ ಹೊತ್ತಿ ಉರಿತಿದ್ವು. ನೋಡುತ್ತಿದ್ದಂತೆ ಬೆಂಕಿ ಇಡೀ ಅರಣ್ಯವನ್ನ ವ್ಯಾಪಿಸಿಕೊಂಡಿತ್ತು. ಕೊನೆಗೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ್ರು. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.